ನಮ್ಮ ಯಜಮಾನ್ರು ಇವನಕ್ಕೆ ಹೋಗಿಯಾ ನೀನು ಇವನಕ್ಕೆ ಹೋಗಿಯಾ ಕೂಲಿ ಕೆಲ್ಸಕ್ಕೆ ಅಂತ ಹೇಳ್ತಾರೆ. ಅಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಕಾಸು ಹೆಂಗ್ ಮಾಡ್ಕೊಳಕಾಯ್ತದೆ? ನೀವು ಬ್ಯಾರೆ ತಗೋ ಇಸ್ಕೊಳಕಿಲ್ಲ, ನೀವು ಸುಮ್ಕಿರೋದ್ ಕಲ್ತ್ಕೊಳ್ಳಿ. ನಾನು ಹೆಂಗೋ ಕೂಲಿಗೆ ಹೋಗ್ಬಿಟ್ಟು ನಾನು ದುಡಿಯೋದು ನನಗೆ ಗೊತ್ತು, ನಾನು ದುಡಿತೀನಿ ಅಂತ ಹೇಳ್ದೆ. ಬೈತಾವ್ರು ನನ್ನ, ನೀನು ಹೋಗ್ ಕುಡ್ದು ಅಂತ ಹೇಳಿ. ಅಲ್ಲ ನಾನು ಹೋಗಕ್ಕೂ ಬಿಡಲ್ಲ, ಬ್ಯಾರೆ ತಗ ಇಸ್ಕೊಳಕ್ಕೂ ಬಿಡಲ್ಲ ಅಂತಂದ್ರೆ ನನ್ನ ಕಷ್ಟ ಯಾರಿಗೆ ಹೇಳೋ ನೀ ಹೇಳು? ನನ್ನ ಗಂಡ ಹಂಗೆ ಏನಾರು ಅಂದ್ಬಿಟ್ಟಿದ್ರೆ ಕಾಸು ಕೊಡು ನನಗೂ ಮತ್ತು ಖರ್ಚಿಗೆ ಅಂತ ಹೇಳ್ತಿದ್ದೆ. ಖರ್ಚು ಕಾಸು ಕೊಡೋಕೆ ಯೋಗ್ಯತೆ ಇಲ್ಲ ಅಂದ್ರೂ ಜನರದ್ರ ಮರ್ಯಾದೆ ಹೋಯ್ತದೆ, ಕೆಲ್ಸಕ್ಕೆ ಹೋಗ್ಬೇಡ ಅಂತ ಮಾತ್ರ ಹೇಳ್ತಾರೆ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ಓ ಯಾಕೆ ತಲೆ ಕೆಡ್ಸ್ಕೊಂತೀಗ? ಗಂಡ ಹೇಳ್ದ, ಅವ್ನು ಹೇಳ್ದ, ಇವ್ನು ಹೇಳ್ದ ಅಂತ ಕೇಳ್ಕೊಂಡು ಕುಂತ್ಕೊಂಡ್ರೆ ನಮಗೆ ತಿನ್ನ ಕೂಳು ಇರಕ್ಕಿಲ್ಲ ಅಷ್ಟೇ ಏನಿಯ. ನಾವು ಕೂಡಿಕ್ಕಿ ಒಡವೆ ಮಾಡಿಸ್ಕೊಳ್ಳೋದು ಯಾವಾಗ? ನಾವು ಕೂಡಿಕ್ ಬಿಟ್ಟು ಸೀರೆ ಬಟ್ಟೆ ತಗೊಳ್ಳೋದು ಯಾವಾಗ? ಈಗ ಸಂಕ್ರಾಂತಿ ಹಬ್ಬಕ್ಕೆ ಊರವರೆಲ್ಲನೂ ಸೀರೆ ಬಟ್ಟೆ ಹಾಕೊಂಡು ಅಳ್ಳಾಡ್ತಾರೆ. ನಾವು ಹಳೆ ಗುಡ್ಡೆನಾಗೆ ಇರಕ್ಕಾಯ್ತದ ಹೇಳು? ನೋಡು, ಗಂಡುಗಳು ಮಾತೆಲ್ಲ ಸೀರಿಯಸ್ ಆಗಿ ತಗೋಬೇಡ, ನಡಿ ಸುಮ್ಕಿರೇನೆ. ಏನು ಮತ್ತೆ ಅವ್ರೇಕ ಕಿತ್ಕೊಂಡ್ಬಿಟ್ಟು ಬರಕ್ ಹೊರಟ? ರೀ ಇದೊಂದು ಇಸಿದಾಗ ಮಾತ್ರ ಬೈಬೇಡ್ರಿ. ನಾನು ದುಡಿಬೇಕು ಅಂತ ಆಸೆ ಆಗೈತೆ ನೋಡಿ. ಇವರೆಲ್ಲ ದುಡಿತಿಲ್ವಾ? ಇವರು ಮನೆ ಕೆಲಸ ಎಲ್ಲ ಕ್ಯಾಮಿಗಿಮೆ ಎಲ್ಲ ಮಾಡ್ಕೊಂಡೇನಿಯೇ ಇವ್ರೂ ದುಡಿತಿರೋದು. ನಾನು ಹಂಗೇನಿಯ ಕ್ಯಾಮಿಗಿಮೆ ಎಲ್ಲ ಮಾಡ್ಕೊಂಡೇನಿಯೇ ದುಡಿತೀನಿ. ದಯವಿಟ್ಟು ನೀವು ಬೈಯಕ್ಕೆ ಹೋಗ್ಬೇಡಿ ಪ್ಲೀಸ್ ರೀ, ನಾನು ಕೆಲಸ ಮಾಡ್ತೀನಿ ಪ್ಲೀಸ್ ರೀ. ಸರಿ ಬಿಡು, ನಿನ್ನಿಷ್ಟ. ಅದು ವಿಷಯ ಏನು ಅಂತಂದ್ರೆ ಆ, ನಿನ್ಗೆ ಯಾವ ತರ ಮನೆ ಅಂದ್ರೆ ಶಾನೆ ಇಷ್ಟ ಆಯ್ತದೆ? ಮನೆ ಅಂದರೆ ನನಗೆ ಸುತ್ತ ಹಸ್ರಸ್ರಾಗಿರ್ಬೇಕು. ಬಿಡ್ರಿ, ಇವಾಗ ಹೇಳ್ಬಿಟ್ಟು ಏನು ಪ್ರಯೋಜನ? ಇಲ್ಲ ಇಲ್ಲ ಇಲ್ಲ, ಪರವಾಗಿಲ್ಲ, ಹೇಳು. ಹೆಂಗಿರ್ಬೇಕು? ಓ ಇವಾಗ ನಾವು ಮನೆ ಕಟ್ಬಿಟ್ಟೇವೆ, ಕಾಸು ಕುಡಿಕೊಳ್ಳೋದು ಬೇಡ ಮನೆ ಕಟ್ಟಕ್ಕೆ. ಹೇಳಿ ಸುಮ್ಕೆನೆ. ನನ್ನ ಹತ್ರ ಸ್ವಲ್ಪ ದುಡ್ಡು ಐತೆ. ಆ ದುಡ್ಡಾಗೆನೆ ಹೆಂಗೋ ಅಡ್ಜಸ್ಟ್ ಮಾಡ್ಬಿಟ್ಟು ಮನೆ ಕಟ್ಟಣ. ನಿಂಗೆ ಮನೆ ಹೆಂಗಿರ್ಬೇಕು ಅಂತ ಹೇಳು, ಅರ್ಜೆಂಟಾಗಿ ಹೇಳು ನೀನು. ನಿಮ್ದು ಒಳ್ಳೆ ಕತೆ ಆಯ್ತಲ್ರಿ. ಹೆಂಗಿರ್ಬೇಕು ಅಂದರೆ ಹೆಂಗಿರ್ಬೇಕು ಅಂದರೆ ನನಗೆ ಹೇಳಿದ್ನಲ್ಲ, ಸುತ್ತ ಹಸ್ರಾಗಿರ್ಬೇಕು, ಸಂದಕ್ಕಿರ್ಬೇಕು, ಮನೆ ಒಳಗಡೆ ಕುಂತ್ಕೊಂಡ್ರು ಹಸ್ರಾಗಿ ಕಾಣಿಸ್ತಿರ್ಬೇಕು. ಈಚೆ ಕಡೆ ಎಲ್ಲನೂ ನಮ್ಮ ಹಳ್ಳಿನಾಗ ನೋಡಿ ಈಗ ಕಾಣಿಸ್ತೈತಲ್ಲ ಹಿಂಗೆ, ಈಚೆ ಕಡೆ ನೋಡಿದ್ರು ಹಸ್ರೇ ಕಾಣಿಸ್ಬೇಕು. ಒಳಗಡೆ ಎಲ್ಲ ಹಂಗೆ ಇರಬೇಕು. ದೊಡ್ಡದಾಗಿರ್ಬೇಕು, ಮನೆ ವಿಶಾಲವಾಗಿರ್ಬೇಕು. ನಮ್ಗೆ ಅನುಕೂಲಕ್ಕೆ ತಕ್ಕನಾಗಿರ್ಬೇಕು. ನಂಗೆ ಭಾಳ ಇಷ್ಟ ರೀ. ಆದರೆ ಗಿಡಗಳು ಅವು ಇವನು ಅಕ್ಕಪಕ್ಕ ಎಲ್ಲ ಸಂದಾಗಿ ಬೆಳೆಸ್ಬೇಕು, ಇದೇ ನಿನಗೆ ನನ್ನ ಆಸೆ. ಆ ಗಿಡಗಳ ಮನೆ ಸುತ್ತನ ಅಂದ್ರೆ 1 ಎಕರೆ ಜಮೀನ ಕಟ್ಬೇಕು ಅನ್ಕೊಂಡಿದ್ಯಾ? ಯೋಂದ್ರಾಗನ ಕಟ್ಟಬೇಕು, ಆದರೆ ದೊಡ್ಡದಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಷ್ಟೇ ಮನೆ. ಈಗ ನಮ್ಮ ದುಡ್ಗ ಅಷ್ಟೊಂದು ಆಗಕ್ಕಿಲ್ಲ ತಾನೆ, ಇನ್ನೂ ಒಂದು 4-5 ವರ್ಷ ಸುಮ್ಕಿರಿ. ಆಮೇಕಿಂದ ಬೇಕಾದ್ರೆ ನಿಧಾನ ಕೊಟ್ಟನ. ನಾನು ಈಗಲಿಂದ ಕಾಸು ಕುಡಿಕತ್ತಾ ಇದ್ದೀನಿ ತಾನೆ, ಅದಕ್ಕೆ ನನಗೆ ಮನೆಗೆ ಅಂತ ನನಗೆ ಕುಡಿಕತ್ತಾ ಇವ್ನಿ. ನೀವು ಸೇರ್ಬಿಟ್ಟು ಕಟ್ಟನ. ಚಿಕ್ಕದಾಗ ಕಟ್ಕೊಂಡ್ರೆ ಏನು ಪ್ರಯೋಜನ ಹೇಳಿ? ಮುಂದೆ ನಮಗೆ ಮಕ್ಕಳು ಆದರೆ ಆಮೇಕಿಂದ ಅವಕ್ಕೆಲ್ಲನೂ ಕೊಟ್ಟಬಾರ್ದಾ ಹೇಳಿ? ಓಹೋ, ಅಲ್ಲಿ ತನಕ ಪ್ಲಾನ್ ಮಾಡಿದ್ಯಾ? ಗ್ರೀನು. ಸರಿ ಸರಿ ಆಯ್ತು. ಸರಿ ನೋಡಿ, ನಮ್ಮ ಯಜಮಾನಪ್ಪಂಗೆ ತಲೆ ಕೆಟ್ಬಿಟ್ಟೈತಿ. ಅದಕ್ಕೆ ಮನೆ ಹೆಂಗೆ ಕಟ್ಟಬೇಕು ಅಂತ ಕೇಳ್ತಾನೆ. ಕೈಯಾಗ 4 ಪೈಸೆ ಕಾಸಿಲ್ಲ, ಮನೆ ಹೆಂಗೆ ಕಟ್ಟಬೇಕು ಅಂತ ಕೇಳೋದೆ. ಮನೆನೂ ಇಲ್ಲ, ಎಂಥದ್ದು ಇಲ್ಲ. ನೋಡಿ ಹೋಗೋಣ, ಸುಮ್ಮನೆ ತಮಾಷೆ ಮಾಡೋಕ್ಕೆ ಏನು ಕ್ಯಾಮೆ ಇಲ್ದಿದ್ದ ಹಿಂಗೆ ಕೇಳೋದು. ನಿಮ್ಮ ಯಜಮಾನಪ್ಪ ಅದನ್ನ ಕೇಳ್ತಾನೆ, ನಮ್ಮ ಯಜಮಾನಪ್ಪ ತಮಾಸ್ಕೋ ಕೇಳಲ್ಲ. ಬಾ ಹೋಗೋಣ. ತಮಾಸೆ ಕೇಳ್ಕೊಂಡು ಏನಾಗಬೇಕು? ತಮಾಸೆ ಹೋಗಿ ಅಮಾಸೆ ಆಯ್ತದ ಅಷ್ಟೇ. ಸುಮ್ಮನೆ ಆಸೆ ಪಾಸೆ ಮಾಡಿಕೋಬೇಕು, ಇಷ್ಟೊಂದು ಆಸೆ ಮಾಡಿ ಕಳಕ್ಕೆ ಹೋಗ್ಬಾರ್ದು. ಇವನು ಇವಾಗಲೇ ಬೇಕು ಅಂದರೆ ಆಗ್ಬಿಡ್ತದೆ. ಬೆಂಗಳೂರಾಗೆ ಗ್ರೀನ್ ಗ್ರೀನ್ ಮನೆ ಹುಡ್ಕೋದು ಅಂದ್ರೆ ಬೇರೆಯವರು ಕಷ್ಟ ಇರ್ಬೋದು, ನನಗೆ ಕಷ್ಟ ಅಲ್ಲ. ಒಂದು ನಿಮಿಷ ಇರು. ಹಲೋ. ಹಾಂ, ನನಗೊಂದು ಮನೆ ಅರ್ಜೆಂಟಾಗಿ ಬೇಕಿತ್ತು. ಈಗ ನಾನು ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಹಾಂ, ಯಾವ ಥರ ಇರಬೇಕು ಮನೆ ಅಂದರೆ ಸ್ವಲ್ಪ ಗ್ರೀನ್ 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 ಇರಬೇಕು ಸುತ್ತ. ಹೌದೌದು, ಸರೌಂಡಿಂಗ್ ಫುಲ್ ಗ್ರೀನ್ ಇರಬೇಕು, ಆ ಥರ ನೋಡಿ ಯಾವುದಾದ್ರೂ. ಹಾಂ, ಇನ್ನೊಂದು 2 ಅವರ್ಸಲ್ಲಿ ಬಂದಿರ್ತೀನಿ ನಾನು. ಓಕೆ, ಆದಷ್ಟು ಬೇಗ ಎಲ್ಲ ವೆಬ್ಸೈಟಲ್ಲೂ ಚೆಕ್ ಮಾಡಿಬಿಟ್ಟು ನನಗೆ ಇನ್ಫಾರ್ಮ್ ಮಾಡಿ. ಹೋಗಿ ಒಂದ್ಸಲ ಮನೆ ವಿಸಿಟ್ ಮಾಡ್ಕೊಂಡ್ಬಿಟ್ಟು ಬರೋಣ. ಓಕೆನಾ? ಹಾಂ, ಓಕೆ 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 ಆಯಿತು. ಆಯ್ತು ಆಯ್ತು ಆಯಿತು. ಓಕೆ. ಹಾಂ ಹಾಂ, ಬಜೆಟ್ ನೋ ಪ್ರಾಬ್ಲಮ್. ಬಜೆಟ್ ಬಗ್ಗೆ ಯೋಚನೆ ಮಾಡಬೇಡಿ, ಚೆಕ್ ಮಾಡಿ ನೋಡಿ. ಹಾಂ, ಬರ್ತೀನಿ. ಹಾಂ, ಓಕೆ ಓಕೆ. ಬಾಸ್, ಎಕ್ಸಾಕ್ಟ್ ಆಗಿ ನೀವು ಯಾವ ತರ ಹೇಳಿದ್ರು ಅದೇ ತರನೇ ಮನೆ ಇದೆ ನೋಡಿ ಬಾಸ್. ತುಂಬಾ ಸೂಪರ್ ಆಗಿದೆ ಬಾಸ್. ಮನೆ ಮಾತ್ರ ನೋಡಿ ಎಕ್ಸ್ಟ್ರಾರ್ಡಿನರಿ. ಸುತ್ತ ಎಲ್ಲಾನು ಗಿಡ ಎಲ್ಲಾನು ಇದಾವೆ. ಆದ್ರೆ ಸ್ವಲ್ಪ ಜಾಸ್ತಿ ಸೈಡ್ಸ್ ಅಲ್ಲಿ ಮನೆ ಇದೆ ಅಲ್ಲ, ಸೊ ಅದಕ್ಕೆ ಈ ತರ ಇದೆ ಬಾಸ್. ತುಂಬಾ ಚೆನ್ನಾಗಿದೆ ಬಾಸ್ ಮನೆ ಎಲ್ಲಾನು. ಒಂದ್ಸಲ ನೀವು ನೋಡ್ಬೋದು. ಇದು ಹಾಲು, ಹಾಗೇನೆ ಕಿಚನ್ ಸಮೇತ ಫುಲ್ ಗ್ರೀನರಿ ಇದೆ ಬಾಸ್. ನಾನು ಆಲ್ರೆಡಿ ಒಂದ್ಸಲ ಎಲ್ಲ ಬಂದು ನೋಡಿದೆ ಬಾಸ್, ತುಂಬಾ ಚೆನ್ನಾಗಿದೆ. ಆ, ನೀವ್ ಹೇಳ್ದಂಗೆನೆ ಅದ್ಗೆ ಇಷ್ಟಪಟ್ಟೆ ಪಡ್ತಾರೆ ಅಂತ ನನ್ಗನ್ಸುತ್ತೆ ಬಾಸ್. ಅದಕ್ಕೆಗೋಸ್ಕರನೇ ತಾನೇ ನೋಡ್ತಿರೋದು. ಸೂಪರ್ ಆಗಿದೆ ಬಾಸ್, ನೋಡಿ ಒಂದ್ಸಲ. ಹಾಂ ಹೌದು, ನನಗೂ ಆ್ಯಕ್ಚುಲಿ ಗ್ರೀನರಿ ಬೇಕಿತ್ತು. ಸೊ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ ಮನೆ ಎಲ್ಲ, ನೋ ಪ್ರಾಬ್ಲಮ್. ಫಸ್ಟು ಒಳಗಡೆ ಎಲ್ಲ ನೋಡಬೇಕಲ್ವಾ? ಹಾ ಬಾಸ್, ಗ್ರೀನೇ ಇದೆ ಬಾಸ್. ಮನೆ ಹತ್ರ ಎಲ್ಲ ಗಿಡಗಳು ಅದು ಇದು ಎಲ್ಲ ಇರೋದಕ್ಕೆ ಬಾಸ್ ತುಂಬಾ ದೊಡ್ಡದಾಗಿ ಚೆನ್ನಾಗಿ ಕಾಣಿಸುತ್ತೆ ಬಾಸ್. ನೀವು ಹೊತ್ತಿಗೆಗೆ ಆರಾಮಾಗಿ ಗಿಫ್ಟ್ ಮಾಡ್ಬೋದು ಬಾಸ್. ನಾನು ಅದೇ ಥಿಂಕ್ ಮಾಡ್ತಾ ಇದ್ದೆ. ಆ, ಹೇಗೋ ನಮ್ಮಪ್ಪ ಅಮ್ಮಂಗೂ ಈ ಥರ ಜಾಗ ಅಂದರೆ ತುಂಬ ಇಷ್ಟ. ಈಗ ನಾನು ನನ್ನ ಹೆಂಡತಿ ಕೇಳಿದಕ್ಕೂ ಅವಳು ಅದನ್ನೇ ಹೇಳಿದ್ಲು. ನನ್ನ ಹೆಂಡತಿ ಹೆಸರನ್ನೇ ಇಟ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಿರೋ ಮನೆ ಹಂಗೆ ಇರಲಿ, ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ರೆ ಆಯ್ತಲ್ವಾ? ಅಲ್ಲಿ ಓಡಾಡ್ಬೋದು, ಇಲ್ಲಿ ಓಡಾಡ್ಬೋದು, ಹೆಂಗೋ ನೆಮ್ಮದಿಯಾಗಿ ಓಡಾಡ್ಕೊಂಡಿರ್ಬೋದು. ನೋಡೋಣ, ನಾನು ಫಿಕ್ಸ್ ಮಾಡ್ತೀನಿ ಇದೇ ಮನೆನ. ಬಾ, ಫಸ್ಟ್ ಒಳಗಡೆ ಹೆಂಗೈತೆ ಅಂತ ನೋಡೋಣ. ಬನ್ನಿ ಬಾಸ್. ವಾವ್, ಗ್ರೀನರಿ ಮಾತ್ರ ತುಂಬ ಚೆನ್ನಾಗಿದೆ. ಅವಳು ಹೇಳ್ದಂಗೆನೇ ಗ್ರೀನರಿ ಎಲ್ಲ ಮಸ್ತಿದೆ ಕಣೋ, ಅಲ್ವಾ? ಹೌದು ಬಾಸ್,
ನಾನು ತುಂಬಾ ಸೈಟ್ಸು ಅವು ಇವೆಲ್ಲ ಚೆಕ್ ಮಾಡ್ತೇವೆ ಬಾಸ್. ಅದರಲ್ಲಿ ಇದೊಂದು ಬೆಸ್ಟ್ ಅಂತ ಅನ್ಸುದು ಬಾಸ್. ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಬಾಸ್. ನಾನು ಎಲ್ಲ ಥರನೂ ವಿಚಾರ ಮಾಡಿ ನೋಡಿದೆ, ಯಾವ ಇಶ್ಯೂ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಏನೇನೂ ಇಲ್ಲ ಬಾಸ್. ಎಲ್ಲ ಸೂಪರ್ ಆಗಿದೆ ಬಾಸ್, ನಿಮ್ಗೆ ಅನ್ಕೊಂಡಂಗೆ ಇದೆ ಬಾಸ್ ಇದು. ಯಾ ಆಕ್ಚುಲಿ ನೋಡ್ತಾ ಇದ್ದೀನಿ, ಇಟ್ಸ್ ಸೋ ನೈಸ್. ಓಕೆ, ಇರಲಿ ಈ ನೋಡೋಣ, ಇನ್ನೂ ಸ್ವಲ್ಪ ಎಲ್ಲನೂ ಏನಾದ್ರು ಪ್ರಾಬ್ಲಮ್ ಇದೆಯಾ, ಇಶ್ಯೂ ಇದೆಯಾ, ಇಲ್ಲ ಏನಾದ್ರು ಚೇಂಜ್ ಮಾಡಬೇಕಾ, ಫಸ್ಟ್ ಎಲ್ಲ ರೌಂಡ್ಸ್ ಹೊಡಿಯೋಣ, ಆಮೇಲೆ ಡಿಸೈಡ್ ಮಾಡೋಣ ಬಾ. ಆದರೂ ತುಂಬ ಶಾರ್ಟ್ ಟೈಮಲ್ಲಿ ಜಸ್ಟ್ 2 ಅವರ್ಸಲ್ಲಿ ಒಳ್ಳೆ ಮನೆ ಸರ್ಚ್ ಮಾಡಿದ್ಯಾ, ಪರವಾಗಿಲ್ಲ, ವಿತ್ ಇಂಟೀರಿಯರ್ ಎಲ್ಲನೂ. ವಾವ್, ಏನಿದು ಕಿಚನಿಂದ ಹಿಂಗೆ ವಿತ್ ನೇಚರ್ ಕಿಚನ್, ವಾರೆ ವಾ, ಸೂಪರ್ ನೈಸ್ ಕಣೋ, ಸೂಪರ್ 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 ಸೂಪರ್. ಇಷ್ಟು ದಿನ ಇಷ್ಟು ಮನೆ ನೋಡಿದ್ದೀನಿ, ಈ ಥರ ಒಂದು ಬ್ಯೂಟಿಫುಲ್ ಆಗಿರೋಂಥ ಕಿಚನ್ ನಾನು ನೋಡೇ ಇಲ್ಲ. ವಾವ್, ಎಷ್ಟು ಚೆನ್ನಾಗೈತಲ್ಲ, ಹೊರಗಡೆ ಎಲ್ಲ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಅಂತ. ವಾವ್, ಇಟ್ಸ್ ಎಕ್ಸ್ಟ್ರಾಡಿನರಿ, ಸೂಪರ್ 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 ಸೂಪರ್. ಹಬ್ಬ, ಇದೇನು ಕಿಚನ್ನ ಇಲ್ಲ ಅಂತಂದರೆ ಯಾವ್ದಾದ್ರು ರೆಸಾರ್ಟ್ ಅನ್ನಿಸ್ತಾ ಐತೆ. ಇದಕ್ಕಿನ್ನು ಬೆಸ್ಟ್ ಗಿಫ್ಟ್ ನನ್ನ ವೈಫ್ಗೆ ಯಾವುದಾದ್ರು ಐತಾ? ನೋ 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 ನೋ, ಇದೇನೇ ದೊಡ್ಡ ಬೆಸ್ಟ್ ಗಿಫ್ಟ್ ಅಂತ ಹೇಳಿದ್ರೆ. ಸೂಪರ್ ಆಗೈತೆ ಮನೆ ಮಾತ್ರ, ಲೊಕೇಶನ್ ಮಾತ್ರ ಅಪ್ಪ ಅಲ್ಟಿಮೇಟ್. ಇದನ್ನೇ ಅವಳು ಬರ್ಡೇ ಗಿಫ್ಟ್ ಮಾಡಬೇಕು ನಾನು. ಮನೆ ಮಾತ್ರ ಹೆಂಗೈತೆ ಅಂದರೆ ವಾ 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 ವಾ. ಅದು ಬೆಂಗಳೂರಲ್ಲಿ ಇಂಥ ಮನೆ ಸಿಗಬೇಕು ಅಂದರೆ ಅದು ಇಷ್ಟು ಗ್ರೀನ್ ಆಗಿರೋ ಥರ. ತುಂಬ ಸೈಟ್ಸ್ ಎಲ್ಲ ಹೋಗಿದೆ, ಆದರೂ ಸೈಟ್ಸ್ಗೆ ತುಂಬ ಕಾಸ್ಟ್ಲಿ ಆಯಿತು. ಪರವಾಗಿಲ್ಲ, ಆದ್ರೂ ವೈಫ್ಗೋಸ್ಕರ ಫಸ್ಟ್ ಕೊಡ್ತಿರೋದಲ್ವಾ, ಅವಳು 300 ರೂಪಾಯಿ ಕೂಲಿ ಮಾಡಕ್ಕೆ ಹೋಗ್ತಾವಳೆ. ಏನಕ್ಕೆ? ಮನೆ ಕಟ್ಟಕ್ಕೆ ಅಂತ. ಅವಳು 300 ರೂಪಾಯಿನಲ್ಲಿ ದುಡ್ದು ಮಾಡಿ ಮನೆ ತಗೊಳ್ಳೋ ಅಷ್ಟೊತ್ತಿಗೆ ಅಷ್ಟೇ ಕತೆ. ಪಾಪ ಅವಳು ಕೂಲಿಗೆ ಹೋಗೋದು ನೋಡಿದ್ನಲ್ಲ, ಅದನ್ನ ನೋಡೇ ಈ ಮನೆ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದು. ಅವಳಿಗೆ ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಐತೆ, ಅದು ನನಗೆ ಗೊತ್ತಾಯಿತು. ಅವಳು 300 ರೂಪಾಯಿ ಕುಡಿತಾವಳೆ ಅಂತಂದರೆ ನನಗೆ ಒಂಥರ ಅನ್ನಿಸ್ಬಿಡ್ತು, ಇನ್ನೂ ಜಾಸ್ತಿ ಟೆಸ್ಟ್ ಮಾಡೋದು ಬೇಡ, ಅವಳಿಗೆ ಸರ್ಪ್ರೈಸಾಗಿ ಏನಾದರೂ ಗಿಫ್ಟ್ ಕೊಡಬೇಕು ಅಂತ. ಸೊ ಐ ಡಿಸೈಡೆಡ್, ಈ ಮನೆ ಮಾತ್ರ ಅಲ್ಟಿಮೇಟ್ ಸೂಪರ್ ಆಗೈತೆ ನಿಜವಾಗ್ಲೂ. ನಾನು ಬಾಸ್, ನಾವಿಲ್ಲೇ ಫಿಕ್ಸ್ ಆಗೋಣ ಬಾಸ್. ನನಗೂ ಹೊರಗಡೆ ಯಾವ್ದಾದ್ರು ಒಂದು ರೂಮ್ ಮಾಡ್ಕೊಡಿ ಬಾಸ್. ನಾನು ನನ್ನ ವೈಫ್ ಬಂದ್ಬಿಟ್ಟು ಇಲ್ಲೇ ಫಿಕ್ಸ್ ಆಗ್ತೀವಿ ಬಾಸ್. ಇದಕ್ಕಿನ್ನೂ ಮನೆ ಬೇಕಾ ಬಾಸ್? ಬಾಸ್ ಹೇಳಿ, ಸೂಪರ್ ಆಗೈತೆ ಬಾಸ್. ಈ ಮನೆನ ಕಣ್ಣು ಮುಚ್ಕೊಂಡು ನೀವು ತಗೋಬೋದು ಬಾಸ್. ನೋಡು, ರೇಟ್ ಎಷ್ಟಾದರೂ ಪರವಾಗಿಲ್ಲ, ಏನಾದರೂ ಆದರೂ ಪರವಾಗಿಲ್ಲ, ಏನು ರಿಸ್ಕ್ ಆದರೂ ಪರವಾಗಿಲ್ಲ, ಈ ಮನೆನ ಪರ್ಚೇಸ್ ಮಾಡಲೇಬೇಕು ಕಣ. ಇಷ್ಟು ಚೆನ್ನಾಗೈತೆ ಅಂದರೆ ಈ ಕಿಚನ್ ನೋಡಿ ಕಳ್ದೋಗ್ಬಿಟ್ಟೆ ನಾನಂತೂ. ಒಂಥರ ಡ್ರೀಮ್ ಕಿಚನ್, ಸೂಪರ್ ಆಗೈತೆ, ಒಂಥರ ಡ್ರೀಮ್ ಹೌಸ್ ಇದ್ದಂಗೆ ಐತಿ ಇದು ಮಾತ್ರ. ನಾನು ಈ ವೈಫ್ ಯಾವ ಬಾಯಲ್ಲಿ ಹೇಳ್ಬಿಟ್ಲು ಕಣೋ, ಮನೆ ಗ್ರೀನರಿ ಇರಬೇಕು ಅಂತ. ನಾನು ಸುಮ್ಮನೆ ಜಸ್ಟ್ ಗ್ರೀನರಿ ಮನೆ ಬೇಕು ಅಂತ ನಿನ್ಗೆ ಹೇಳ್ದೆ ಅಷ್ಟೇ. ಸಖತ್ತಾಗಿರೋ ಮನೆ ಪರ್ಚೇಸ್ ಮಾಡಬೇಕಂತ ಹೇಳ್ಬಿಟ್ಟು ರೆಡಿ ಮಾಡಿದ್ಯಾ. ನಿಜ, ನಾನು ಬೆಂಗಳೂರಲ್ಲಿ ಇಂಥ ಮನೆ ಸಿಗುತ್ತಾ ಅಂತ ನನಗೆ ಗೊತ್ತಿರಲಿಲ್ಲ, ಬಟ್ ಕಾಸ್ಟ್ಲಿ ಆಯಿತು, ಆದರೂ ಪರವಾಗಿಲ್ಲ. ನನ್ನ ವೈಫ್ಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಹೇಳು. ಇಷ್ಟೆಲ್ಲ ಯೋನಿಸ್ಬಿಟ್ಟಿದ್ದೀನಿ, ಎಲ್ಲರ ಹತ್ರನೂ ಮುಖ ಹೋಗಿಸ್ಕೊತಾ ಇದ್ದೀನಿ, ನಿನ್ನ ಹತ್ರ, ಅಪ್ಪ ಅಮ್ಮನ ಹತ್ರ. ಇಷ್ಟೊಂದು ಅಯ್ಯೋ ಅನ್ನಿಸ್ತೀಯಲ್ಲ ಹೆಂಡ್ತಿನ ಅಂತ ಎಲ್ಲರೂ ಬೈತಾವ್ರೆ. ಅದಕ್ಕೆ ಅಷ್ಟೆಲ್ಲ ಬೈಸ್ಕೊಂಡಿದ್ದಕ್ಕೋಸ್ಕರ ನಾನು ಹೆಂಡ್ತಿಗಂಟು ದೊಡ್ಡ ಗಿಫ್ಟ್ ರೆಡಿ ಮಾಡಿಬಿಟ್ಟಿದ್ದೀನಿ. ಸರಿ, ಬಾ ಇನ್ನು ಮುಂದೆ ನೋಡೋಣ. ಇದೇ ಇಷ್ಟು ಚೆನ್ನಾಗೈತೆ, ಇನ್ನು ಟೆರೆಸ್ ಅಲ್ಲಿ ಇಲ್ಲಿ ಹೆಂಗಿರುತ್ತೋ, ಬಾ ಹೋಗೋಣ. ಹಾ ಬಾಸ್, ಬನ್ನಿ ಬನ್ನಿ. ಹೊತ್ತಿಗೆ ಅಂತೋದಿ ಏನು ಪುಣ್ಯ ಮಾಡೋಳು ಏನೋ. ಅಯ್ಯೋ ದೇವ್ರೆ, ಇಷ್ಟು ಚೆನ್ನಾಗಿರೋ ಗಂಡ 1 ತಿಂಗಳು ನನಗೂ ಇಷ್ಟು ಟಾರ್ಚರ್ ಕೊಟ್ಬಿಟ್ಟು ನನಗೂ ಇಂಥ ಒಂದು ಮನೆ ಗಿಫ್ಟ್ ಕೊಟ್ಬಿಟ್ಟಿದ್ರೆ ಕಾಲು ಬಿದ್ಬಿಟ್ಟು ಒಪ್ಕೊಂಡ್ಬಿಡ್ತಾ ಇದ್ದೆ ಬಾಸ್ ನಾನಂತೂ. ನಡಿ ಸಾಕು. ಬಾಲ್ಕನಿನೂ ತುಂಬ ಚೆನ್ನಾಗಿದೆ. ಬಾಲ್ಕನಿಯಲ್ಲಿ ಕುತ್ಕೊಂಡು ಆರಾಮಾಗಿ ಸಿಟ್ಟಿಂಗ್ ಏರಿಯಲ್ಲ, ಸಿಟ್ಟಿಂಗ್ ಮಾಡ್ಬೋದು ಆರಾಮಲ್ಲಿ. ತುಂಬ ಚೆನ್ನಾಗಿದೆ ನೋಡು, ಹೊರಗಡೆ ಎಲ್ಲ ವಿತ್ ನೇಚರು, ಮರಗಳೆಲ್ಲ ಇದ್ದಾವೆ ಅಂದರೆ ಐ ಕಾಂಟ್ ಬಿಲೀವ್ ದಿಸ್. ತುಂಬ ಚೆನ್ನಾಗಿದೆ, ಬಾ ನೋಡೋಣ ಇನ್ನು. ಬಾಸ್, ಟೆರಸ್ ಬಾಸ್ ಇದು. ಹೋ ಗಾಡ್, ವಾಟ್ ಎ ಬ್ಯೂಟಿ. ಏನು ಇಷ್ಟು ಚೆನ್ನಾಗೈತೆ, ಮರ ಗಿಡ ಎಲ್ಲ. ಹಬ್ಬ ದೇವ್ರೆ, ನಿಜ ಇದು ಬೆಂಗಳೂರೇನೇನೋ. ಬಾಸ್, ನೆಕ್ಸ್ಟ್ ಲೆವೆಲ್ಲು ಬಾಸ್. ಕೂತ್ಕೊಳಕ್ ನೋಡಿ ಬಾಸ್, ಎಷ್ಟು ಚೆನ್ನಾಗಿ ಮಾಡವ್ರೆ ಬಾಸ್. ಬಿಡಿ ಬಾಸ್, ಈ ಮನೆನ ಕಣ್ಣು ಮುಚ್ಕೊಂಡು 1 ಕೋಟಿ ಜಾಸ್ತಿ ಆದ್ರೂ ತಗೋಬಿಡಿ ಬಾಸ್. ತುಂಬ ಚೆನ್ನಾಗಿದೆ ಬಾಸ್. ಅವ್ರ ಹತ್ರ ಪ್ರೈಸ್ ಎಲ್ಲ ಮಾತಾಡಿ ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ ಬಾಸ್. ಆದಷ್ಟು ಬೇಗ ಈ ಮನೆ ಪರ್ಚೇಸ್ ಮಾಡಬೇಕು ಬಾಸ್. ಅವ್ರಿಗೆ ಫಸ್ಟ್ ಫೋನ್ ಮಾಡು, ಅದು ಎಷ್ಟಾದರೂ ರೇಟ್ ಆದರೂ ಪರವಾಗಿಲ್ಲ, ಈ ಮನೆ ತೊಗೊಳ್ಲೇಬೇಕು ನಾನು. ಎಷ್ಟು ನೆಮ್ಮದಿ ಅನ್ನಿಸ್ತಾ ಇತ್ತು ಗೊತ್ತಾ, ಸೇಮ್ ವಿಲೇಜ್ ಫೀಲಿಂಗ್ಸು, ಒಂದು ಲಕ್ಸುರಿಯಾಗೂ ಐತೆ, ತುಂಬ ಚೆನ್ನಾಗೈತೆ, ಯಾವುದೋ ರೆಸಾರ್ಟ್ ಇದ್ದಂಗೆ ಐತೆ ನೋಡೋಕ್ಕೆ. ಇಷ್ಟು ಚೆನ್ನಾಗಿರೋ ಮನೆನ. ಓ, ನನ್ನ ಹೆಂಡತಿ ಟೇಸ್ಟು ತುಂಬ ಚೆನ್ನಾಗೈತೆ. ಸುತ್ತ ನೇಚರ್ ಇರಬೇಕು, ಗ್ರೀನರಿ ಇರಬೇಕು ಅಂತ ಹೇಳಿದ್ರಲ್ಲ, ಈ ಗ್ರೀನರಿ ನೋಡಿ ಕಳೆದೇ ಹೋಗ್ತಾಳೆ. ಸಕ್ಕತ್ತಾಗೈತೆ. ಇಲ್ಲಿ ಏನಾದ್ರು ಬಂದು ಕೂತ್ಕೊಂಡು ಒಂದು ಗ್ಲಾಸ್ ಕಾಫಿ ಕುಡಿತಾ ಇದ್ರಂತೂ ಮೈಂಡಾಗಿರೋ ಟೆನ್ಷನ್ ಎಲ್ಲ ರಿಲ್ಯಾಕ್ಸ್ ಆಗೋಗ್ಬಿಡುತ್ತೆ ನೋಡು. ಹೌದು ಬಾಸ್, ಎಕ್ಸಾಕ್ಟ್ಲಿ ಬಾಸ್. ನಾನು ಫೋನ್ ಮಾಡಿ ಕಲೆಕ್ಟ್ ಮಾಡ್ತೀನಿ ಬಾಸ್, ಅವ್ರ ಹತ್ರ ಅಮೌಂಟ್ ಎಲ್ಲ ಕರೆಸ್ತೀನಿ ಅವ್ರನ್ನ, ಓನರ್ನ. ಕರ್ಸು, ಅದೇನೇ ಆಗಲಿ, ಇವತ್ತೆಲ್ಲ ನಾನು ಅಡ್ವಾನ್ಸ್ ಕೊಟ್ಟು ಪರ್ಚೇಸ್ ಮಾಡಿ ಹೋಗ್ತೀನಿ. ನಾನು ಇದನ್ನ ಆ ಓನರ್ ಎಲ್ಲಿದ್ರು ಕರ್ಸು. ಇಂಥ ಬ್ಯೂಟಿಫುಲ್ ಮನೆ ಕಟ್ಟಿ ಅದು ಯಾಕೆ ಸೇಲ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇಲ್ಲ ಸೇಲ್ ಮಾಡೋಕ್ಕೆ ಅಂತಲೇ ಕಟ್ಟಿದ್ದಾರೆ ಅನ್ಸುತ್ತಲ್ಲ, ಯಾರು ಯೂಸೇ ಮಾಡಿಲ್ಲ ಮನೆ ಇನ್ನೂ. ಮೇ ಬಿ ಸೇಲ್ ಮಾಡೋಕ್ಕೆ ಅಂತಲೇ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅನಿಸುತ್ತೆ. ಅವ್ರಿಗೆ ಫೋನ್ ಮಾಡಿ ಕರ್ಸು. ಅಲ್ಲಿ ಟೆಲಿಕಾಸ್ಟ್ ಇವತ್ತು ನಾನು ಪರ್ಚೇಸ್ ಮಾಡೇ ಮಾಡ್ತೀನಿ ಇದನ್ನು. ಅದು ಎಷ್ಟಾಗುತ್ತೆ ಎಲ್ಲ ಡೀಲೆಲ್ಲ ಮಾತಾಡ್ಬಿಟ್ಟು ಎಲ್ಲನೂ ಮಾತಾಡೋಣ. ಅವ್ರಿಗೆ ಫೋನ್ ಮಾಡಿ ಅರ್ಜೆಂಟಾಗಿ ಕರಿ. ಓಕೆ ಬಾಸ್. ಹಲೋ, ಹಾಂ ಸರ್, ಬರೋಕ್ಕಾಗುತ್ತಾ ಮನೆ ಹತ್ರ? ಹಾಂ ಸರ್, ಅದೇ ರೇಟ್ ಎಲ್ಲ ಮಾತಾಡೋಕ್ಕೆ ಅಂತ ನಮ್ಮ ಬಾಸ್ ಹೇಳಿದ್ರು.
ಹಾಂ ಇವತ್ತೇ 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 ತುಂಬ ಇಷ್ಟ ಹೋಗ್ಬಿಟ್ಟಿದೆ ಮನೆ ಮಾತ್ರ ಇವರಿಗೆ. ಅದಕ್ಕೆ ಇವತ್ತೇ ರೇಟ್ ಮಾತಾಡೋಣ ಅಂತ ಹೇಳ್ಬಿಟ್ಟು ಕರೀತಿದ್ದಾರೆ. ನೀವು ಬಂದರೆ ತುಂಬ ಒಳ್ಳೇದು ಸರ್. ಹಾಂ ಹೌದು ಸರ್, ಹೌದು ಹೌದು ಹೌದು. ಇಲ್ಲ ಇಲ್ಲ, ನಮ್ಮ ನಾವು ಪಾಸ್ ಪರ್ಚೇಸ್ ಮಾಡ್ತಾರೆ. ನಿಮಗೆ ಗೊತ್ತಿರಬೇಕಲ್ಲ, ವಿಶಾಲ್. ಹಾಂ ಅವರೇ ಅವರೇ ಅವರೇ. ಹಾಂ ಹೌದು ಹೌದು, ಅವರೇ ಅವರೇ ಪರ್ಚೇಸ್ ಮಾಡ್ತಿರೋದು ಓನ್ಗೆ. ಹೌದಾ ಸರ್? 10 ಮಿನಿಟ್ಸ್ ಆಗುತ್ತಾ? ಓಕೆ ಓಕೆ ಓಕೆ, ಬೇಗ ಬನ್ನಿ. ಓಕೆ, ವೆಯ್ಟ್ ಮಾಡ್ತಿದ್ದಾರೆ ಸರ್. ಇಲ್ಲೇ ಕುತ್ಕೊಂಡು ಮಾತಾಡ್ಬಿಟ್ಟು ಪರ್ಚೇಸ್ ಮಾಡಿಬಿಟ್ಟು ಕೀ ತಗೊಂಡೇ ಹೋಗ್ತೀನಿ ಅಂತ ಹೇಳ್ತಿದ್ರು. ಹೌದು ಸರ್, ಹೌದು ಹೌದು. ಹಾಂ ಸರ್, ತುಂಬ ಚೆನ್ನಾಗಿ ಕಟ್ಟಿದ್ದೀರಾ ಸರ್ ಮನೇನ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಬನ್ನಿ ಬನ್ನಿ ಬನ್ನಿ. ಹಾಂ, ವೆಯ್ಟ್ ಮಾಡ್ತಾ ಇದ್ದೀವಿ ಸರ್, ಬೇಗ ಬನ್ನಿ. ಓಕೆ. ಹಾಂ ಹಾಂ, ಕೂತ್ಕೊಂಡು ಮಾತಾಡೋಣ ಸರ್ ಒಂದು ರೇಟ್ನ. ಹಾಂ ಓಕೆ ಸರ್, ಡೀಲ್ ಸರ್, ಡೀಲ್. ಓಕೆ 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 ಸರ್, ಬಾಸ್ ಕೊಡ್ಲಾ? ಡೈರೆಕ್ಟಾಗಿ ಬಂದು ಮಾತಾಡ್ತೀರಾ? ಓಕೆ ಓಕೆ ಓಕೆ, ಬನ್ನಿ 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 ಬನ್ನಿ. ಬಾಸ್, ನಿಮ್ಮ ಹೆಸರು ಕೇಳಿದ ತಕ್ಷಣನೇ ಓ ಹೌದಾ ಅವರ ಒಂದು 10 ಮಿನಿಟ್ಸಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಬರಲಿ ಬರಲಿ. ಅವರು ಫಸ್ಟು ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಬ್ಯೂಟಿಫುಲ್ ಹೋಮ್ನ ರೆಡಿ ಮಾಡಿದಲ್ಲ, ಅವ್ರಿಗೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕು. ನಾನೇ ಕುತ್ಕೊಂಡು ರೆಡಿ ಮಾಡಿಸಿದ್ರು ನನ್ನ ಮೈಂಡ್ಸೆಟ್ಗೆ ಈ ಥರ ಎಲ್ಲ ಮನೆಯೆಲ್ಲ ಬರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಸೂಪರಾಗಿದೆ. ನಾನು ಹೆಂಡ್ತಿನ ಆದಷ್ಟು ಬೇಗ ಇಲ್ಲಿ ಕರ್ಕೊಂಡು ಬಂದು ಆದಷ್ಟು ಬೇಗ ಸರ್ಪ್ರೈಸ್ ಮಾಡಬೇಕು ಈ ಮನೆನ. ಸೂಪರಾಗೈತೆ ಅಲ್ವಾ, ಲಕ್ಸುರಿಯಾಗೈತೆ ಮನೆ ಮಾತ್ರ. ನೋಡು, ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಹಂಗೆ ಹಿಂಗೆ ಸ್ವಲ್ಪ ವರ್ಕರ್ಸ್ನೆಲ್ಲ ನೋಡು. ನಮ್ಮ ಹಳೆ ಮನೆ ಹತ್ರ ಇರೋ ವರ್ಕರ್ಸ್ ಎಲ್ಲ ಅಲ್ಲೇ ಇರಲಿ. ಇದು ಸ್ವಲ್ಪ ಗ್ರೀನರಿ ಇದೆಯಲ್ಲ, ಎಲೆಗಳೆಲ್ಲ ಉದುರ್ತಾ ಇರುತ್ತೆ, ಇದನ್ನೆಲ್ಲ ಸ್ವಲ್ಪ ನೀಟ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಗಾರ್ಡನ್ ಕೆಲಸಕ್ಕೆ ಇಬ್ಬರು ಕೆಲಸದವನ್ನ ಇಟ್ಬಿಡು. ಓಕೆ ಬಸ್, ಖಂಡಿತ ಬಸ್, ರೆಡಿ ಮಾಡಿಸ್ತೀನಿ ನಾನು ಎಲ್ಲ. ಡೋಂಟ್ ವರಿ ಬಸ್. ಮೇಂಟೆನೆನ್ಸ್ಗೆ ಅಂತಲೇ ಎಲ್ಲ ಇದೆಲ್ಲ ಬಸ್, ಅವ್ರನ್ನೇ ಕೇಳಿದ್ರೆ ಯಾವ ಥರ ಏನು ಅಂತ ಅವರೇ ಆದಷ್ಟು ಬೇಗ ಎಲ್ಲ ರೆಡಿ ಮಾಡಿಕೊಡ್ತಾರೆ ಬಸ್, ಏನು ತೊಂದರೆ ಇಲ್ಲ ಬಸ್. ಹಾಂ ಸರಿ ಸರಿ. ಹಾಗೇನೆ ಮಮ್ಮಿಗೆ ಒಂದು ವಿಡಿಯೋ ಮಾಡ್ಬಿಟ್ಟು ಕಳಿಸೋದನ್ನ, ಈ ಥರ ಮನೆ ಇದೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಕಳಿಸೋ ಅವರಿಗೆ. ನೋಡಲಿ, ಅವರಿಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಒಂದೆಲ್ಲ ವಿಡಿಯೋ ಮಾಡ್ಬಿಟ್ಟು ಸೆಂಡ್ ಮಾಡು. ಪರ್ಚೇಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಡು ಅವರಿಗೆ. ಓಕೆ ಬಸ್, ಈಗಲೇ ಮಾಡ್ತೀನಿ. ವಾಹ್, ಬಿಡು, ಮಸ್ತ್ ಐತೆ ಮನೆ. ಏನರಪ್ಪ, ಯಾರಿಗೆಲ್ಲ ಈ ಮನೆ ಇಷ್ಟ ಆಯಿತು? ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ವೈಫು ಕೊಡೋಕ್ಕೆ ಅಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ಎಷ್ಟೆಲ್ಲ ಟಾರ್ಚರ್ ಕೊಡ್ತಾ ಇದ್ದೀನಿ ನನ್ನ ವೈಫ್ಗೆ. ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿರೋ ಮನೆ ಕೊಡಲಿಲ್ಲ ಅಂದರೆ ಹೆಂಗೆ ಹೇಳು? ಕೊಟ್ಟೇ ಕೊಡಬೇಕಲ್ವಾ? ಯಾರಿಗೆಲ್ಲ ಈ ಮನೆ ಇಷ್ಟ ಆಯಿತು? ಹಾಗೆಯೇ ಗ್ರೀನ್ ಇರಬೇಕು, ಸುತ್ತ ಮಧ್ಯ ಮನೆ ಇರಬೇಕು ಅಂತ ಯಾರಿಗೆಲ್ಲ ಇಷ್ಟ ಐತೆ ಕಮೆಂಟ್ ಮೂಲಕ ತಿಳಿಸಿ.